ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಸೊ ಈ ಅಕ್ಷರ ಸಂಖ್ಯೆಗಳ ಉಕ್ತಿಗಳಲ್ಲಿರ್ತಕ್ಕಂತಹ ಎಲ್ಲ ಕಂಡುಹಿಡಿಯ ಪ್ರಶ್ನೋತ್ತರಗಳನ್ನು ನಾನು ಸಾಲ್ವ್ ಮಾಡಿ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಪೇಜ್ ನಂಬರ್ 92 ಅಲ್ಲಿರ್ತಕ್ಕಂತಹ ಕ್ವಶನ್ಸನ್ನು ಸಾಲ್ವ್ ಮಾಡಿ ಕಳಿಸ್ರಿ ಅಂತ ಇವತ್ತು ಕಮೆಂಟ್ ಮಾಡಿದ್ರಿ. ಅದು ಸಂಜೆ 6 ಗಂಟೆ ಒಳಗಾಗಿಯೇ ಈ ಒಂದು ಆನ್ಸರ್ಸನ್ನು ಸೆಂಡ್ ಮಾಡಿರಿ ಪ್ಲೀಸ್ ಅಂತ ಕಮೆಂಟ್ ಹಾಕಿದ್ರಿ. ಸೊ ಅವ್ರಿಗೋಸ್ಕರ ಇಲ್ಲಿರ್ತಕ್ಕಂತಹ ಪೇಜ್ ನಂಬರ್ 92 ಅಲ್ಲಿರ್ತಕ್ಕಂತಹ ಕ್ವಶನ್ಸನ್ನು ಸಾಲ್ವ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ ಏನಿದೆ ಕ್ವಶನನ್ನು ಕರೆಕ್ಟಾಗಿ ಓದೋಣ. ಪೇಜ್ ನಂಬರ್ 92 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಸೊ ಆ ಪಾಠದಲ್ಲಿ ಬರುವಂಥದ್ದು. ಮುಂದೆ ಕೆಲವು ಸರಳೀಕರಣಗಳನ್ನು ತೋರಿಸಲಾಗಿದೆ. ಅಲ್ಲಿ ಅಕ್ಷರ ಸಂಖ್ಯೆಗಳನ್ನು ಸಂಖ್ಯೆಗಳಿಂದ ಬದಲಾಯಿಸಿ ಬೀಜೋಕ್ತಿಯ ಬೆಲೆಯನ್ನು ಪಡೆಯಲಾಗಿದೆ. ಅವುಗಳಲ್ಲಿ ಪ್ರತಿಯೊಂದನ್ನು ಗಮನಿಸಿ ಮತ್ತು ದೋಷಗಳಿದ್ದಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ದೋಷವಿದೆ ಎಂದು ನೀವು ಭಾವಿಸಿದರೆ ಏನು ತಪ್ಪಾಗಿರಬಹುದು ಎಂಬುದನ್ನು ವಿವರಿಸಲು ಪ್ರಯತ್ನಿಸಿ, ನಂತರ ಅದನ್ನು ಸರಿಪಡಿಸಿ ಮತ್ತು ಬೀಜೋಕ್ತಿಯ ಬೆಲೆಯನ್ನು ನೀಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಫಸ್ಟ್ ಏನಿದೆ, ಇಲ್ಲಿ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂಗಿಲ್ಲೊಂದು ಮೇಲೊಂದು ಬೆಲೆಯನ್ನು ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಸೊ ಈ ಬೆಲೆಯನ್ನು ಈ ಎ ಕೊಟ್ಟದ್ದಂಥ -4 ಇಲ್ಲಿ ಹಾಕಿದರೆ ನನಗೆ ಇಷ್ಟು ಆನ್ಸರ್ ಬರ್ತದೋ ಇಲ್ವೋ ಅಂತದನ್ನು ನಾನು ಏನು ಮಾಡಬೇಕಾಗಿದೆ, ಇಲ್ಲಿ ಚೆಕ್ ಮಾಡಬೇಕಾಗಿದೆ. ಸೊ ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡೋದಂತ ತೋರಿಸ್ತೀನಿ ನಿಮ್ಗೆ. ಮೊದಲ ಬೀಜೋಕ್ತಿ ಏನು ಉಕ್ತಿಯನ್ನು ಕೊಟ್ಟಾರ ಅದನ್ನು ಬರ್ಕೋರಿ. 10 - a = 6 ಅಂತ ಕೊಟ್ಟಿದ್ದಾರೆ. ಇದು ಸರಿ ನಾವು 6 ಬರ್ತದೋ ಇಲ್ಲೋ ಇದನ್ನು ಮಾಡಿದಾಗ ಅಂತದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಎ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಬೆಲೆ -4 ಅಂತ. 10 ಮೈನಸ್ ಆಫ್ ಎ ಈ ಮೈನಸ್ ಇಲ್ಲಿ ಮೈನಸ್ ಆ್ಯಸ್ ಇಟ್ ಇಸ್ ಇಡಬೇಕ್ರಿ. ಸೊ ಎ ಅಂದ್ರೆ -4 ಇದೆ. ಸೊ 10 ಮೈನಸ್ ಇಂಟು ಮೈನಸ್ +4. ಸೊ 10 + 4 14 ಬಂತು. ಬಟ್ ಅವ್ರು ಇಲ್ಲಿ ಕೊಟ್ಟಿರೋದು 6. ಸೊ ಇದೇನಾಗಂಗಿಲ್ಲ, ಬೀಜೋಕ್ತಿ ಬೆಲೆ 6 ಅನ್ನೋದು ಇಲ್ಲ. ಇದೇನಾಗಿದೆ ಅಂದ್ರೆ ದೋಷಯುಕ್ತವಾಗಿದೆ, ಇದು ತಪ್ಪಾಗಿದೆ. ಸರಿ ಉತ್ತರ ಎಷ್ಟು ಬರಬೇಕಿಲ್ಲಿ? ಸರಿ ಉತ್ತರ ಅಂದರೆ 14. ಮುಂದಿನ ಪ್ರಶ್ನೆ, D = 6 ಆದರೆ 3D = 36 ಅಂತ ಕೊಟ್ಟಿದ್ದಾರೆ ಅವರು. ಇದು ಎಷ್ಟರ ಮಟ್ಟಿಗೆ ಸರಿ 36 ಅನ್ನೋದು ನಾವು ನೋಡೋಣ. 3 ಇಂಟು ಇದು 3D ಮಧ್ಯೆ ಇಂಟು ಚಿಹ್ನೆ ಇರ್ತದೆ. ಸೊ 3 ಇಂಟು ಡಿ ಅಂದರೆ ಅವ್ರು ಕೊಟ್ಟಿರೋದು 6. ಸೊ 6 × 3 = 18 ಅಂತ ಕೊಟ್ಟಿದ್ದಾರೆ. ಸೊ 18 ಅಂತ ನಮ್ದು ಆನ್ಸರ್ ಬಂದಿದ್ದೀನಾ? ಇಲ್ಲ. ಸೊ ಹಾಗಾದರೆ ಈ ಆನ್ಸರ್ ಏನಾಗಿದೆ, ಇದು ರಾಂಗ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಈಸ್ 18. 6 × 3 = 18. ನಂತರ ಇದು ನೋಡಿರಿ, S = 7. ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ, 3s - 2 = 15 ಅಂತ. ಅಲ್ಲಿ ಇಲ್ಲಿ ನೋಡ್ಬೋದು ನೀವು, 15 ಆನ್ಸರ್ ಬರ್ತದೋ ಇಲ್ವೋ ಅಂತ ಚೆಕ್ ಮಾಡೋಣ. ಅವ್ರು ಕೊಟ್ಟಿರ್ತಕ್ಕಂಥ S ವ್ಯಾಲ್ಯೂ ಏನಿದೆ ನಮಗೆ ನೋಡ್ರಿ, 7 ಅಂತ ಕೊಟ್ಟಿದ್ದಾರೆ. ಸೊ 3 × 7 - 2 7 3 21 -2 21ರಲ್ಲಿ 2 ಕಳೆದ್ರೆ 19. ಅವ್ರು ಕೊಟ್ಟಿರೋದು 15, ನನಗೆ ಆನ್ಸರ್ ಬಂದಿರೋದು 19. ಹಾಗಾದರೆ ಇದೂ ಸಹ ಏನಾಗಿದೆ ಅಂದರೆ ಬೆಲೆ ತಪ್ಪಾಗಿದೆ. ಸೊ ಆನ್ಸರ್ ಎಷ್ಟು ಬರ್ತದೆ, ಇದು 19 ಅಂತ ಬರ್ತದೆ. ಆನ್ಸರ್ 19 ಅಂತ ಬರ್ತದೆ. ಮುಂದಿನ ಒಂದು ಪ್ರಶ್ನೆ, 4ನೇ ಪ್ರಶ್ನೆನ ನೀವು ಗಮನಿಸಬಹುದು. 4ನೇದು ಏನಿದೆ, 2r + 1 = 29 ಅಂತ ಕೊಟ್ಟಾರ. ಕಾಣಿಸೋದಿಲ್ಲ ಆನ್ಸರ್. 2r + 1 = 29. 2r + 1 = 29. r ಅಂದರೆ 8 ಅಂತ ಕೊಟ್ಟಿದ್ದಾರೆ. ಸೊ 29 ಬರುತ್ತೋ ಇಲ್ವೋ ಚೆಕ್ ಮಾಡೋಣ. 2r + 1ದಲ್ಲಿ ನಾ ಎಷ್ಟು r ಅಂದರೆ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ, ನಾನು 8 + 1 ಎಂಟೆರಡ್ಲಿ 16 + 1 ಅಂತಂದರೆ ನನಗೆ ಬರ್ತಕ್ಕಂಥ ಉತ್ತರ 17 ಅಂತ. ಬಟ್ ಅವ್ರು ಕೊಟ್ಟಿರೋದು ಉತ್ತರ 29. ಸೊ ನನಗೆ ಬಂದಿರೋದು 17. ಸೊ ಹಾಗಾದರೆ ಇದೇನಾಗಿದೆ, ಇದು ಸಹ ತಪ್ಪಾದಂತಹ ಬೆಲೆಯನ್ನು ಕೊಟ್ಟಿದ್ದಾರೆ. ಸರಿಯಾದ ಬೆಲೆ ಎಷ್ಟು ಹಾಗಾದರೆ 17. ಸರಿನಾ? ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. J = 5 ಕೊಟ್ಟಾರ, ಉಕ್ತಿ ಕೊಟ್ಟಿದ್ದಾರೆ 2J = 10 ಅಂತ. ಅವ್ರು ಜೆ ಬೆಲೆಯನ್ನು ಕೊಟ್ಟಿದ್ದಾರೆ 5 ಅಂತ. ಸೊ ನಂಗೆ ಆನ್ಸರ್ 10 ಬರ್ತದೋ ಇಲ್ವೋ ಅಂತ ನಾವು ಚೆಕ್ ಮಾಡೋಣ. ನೋಡಿರಿ, ಸೊ 2Jನ ತೊಗೋಬೇಕು. ಉಕ್ತಿ 2 ಇಂಟು ಜೆ ವ್ಯಾಲ್ಯೂ ಅವ್ರು ಕೊಟ್ಟಿರೋದು 5 ಅಂತ. ಸೊ 5 ಹಾಕ್ತೀನಿ, 5 2 10 ಬಂತು. ಸೊ ನನಗೆ ಇದು 10 ಬಂದಿದೆ, ಇದು 10 ಬಂದಿದೆ. ಹಾಗಾದರೆ ಅವ್ರು ಕೊಟ್ಟಿರುವಂತಹ ಬೆಲೆ ಏನಾಗಿದೆ, ಇದು ಸರಿಯಾಗಿದೆ ಅಂತ ನಾವು ಬರೀಬೇಕಾಗತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಉಕ್ತಿ ಏನು ಕೊಟ್ಟಿದ್ದಾರೆ ಅವರ, 3 ಇಂಟು ಬ್ರ್ಯಾಕೆಟ್ m + 1 ಬ್ರ್ಯಾಕೆಟ್ ಕಂಪ್ಲೀಟ್ = 19 ಬರ್ತದೆ ಅಂತ ಹೇಳಾರ. m ವ್ಯಾಲ್ಯೂ ಕೊಟ್ಟಾರ ಇಲ್ಲಿ -6 ಅಂತ. ಸೊ ನೋಡಿರಿ,
3 ಇಂಟು ಎಮ್ ಪ್ಲಸ್ 1 ಇಸ್ ಈಕ್ವಲ್ ಟು 19 ಅಂತ ಕೊಟ್ಟಿದ್ದಾರೆ. ಎಮ್ ವ್ಯಾಲ್ಯೂ ಕೊಟ್ಟಿರೋರ -6 ಅಂತ. ಯಾವ ರೀತಿ ಸಾಲ್ವ್ ಮಾಡೋದು? 3 ಹಾಗೆ ಇಡ್ರಿ, ಎಮ್ ಅಂದರೆ ನಾವು -6 ಹಾಕಬೇಕಾ +1. ಸೊ 3 ನಿಮ್ಗೆ ಗೊತ್ತಿದೆ -6 +1, ಒಂದು ಪ್ಲಸ್ ಒಂದು ಮೈನಸ್ಸು ವಿಜಾತಿ ಚಿಹ್ನೆಗಳಿದ್ದಾಗ ಕಳಿತೀವಿ. 6ರಲ್ಲಿ 5 1 ಕಳೆದ್ರೆ 5 ಬರ್ತದೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಸೊ ಉತ್ತರಕ್ಕೂ ಮೈನಸ್ಸೇ ಬರ್ತದೆ. ಸೊ 5 3 15 ಪ್ಲಸ್ ಇಂಟು ಮೈನಸ್ -15 ಬರ್ತದೆ. ಸೊ ಅವ್ರು ಕೊಟ್ಟಿರೋದು 19 ಅಂತ ಕೊಟ್ಟಾರ, ನನಗೆ -15 ಅಂತ ಬಂದಿದೆ ಆನ್ಸರ್. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಏನು ಹಾಗಾದರೆ ಇದು ತಪ್ಪು. ಸೊ ಕರೆಕ್ಟ್ ಆನ್ಸರ್ ಈಸ್ -15 ಅಂತ ನಾವು ಬರೀಬೇಕಾಗ್ತದೆ. ಮುಂದೆ ನೋಡ್ರಿ, ಮುಂದೆ ಕ್ವಶನ್ ನಂಬರ್ 7. ಸೊ ಎಫ್ ವ್ಯಾಲ್ಯೂ ಜಿ ವ್ಯಾಲ್ಯೂ ಇಲ್ಲಿ 2 ಚರಾಕ್ಷರಗಳನ್ನ ಕೊಟ್ಟಿದ್ದಾರೆ. ಏನೈತಿ? 2f - 2g = 2. 2 ಚರಾಕ್ಷರಗಳನ್ನು ಕೊಟ್ಟಿದ್ದಾರೆ. 2 ಚರಾಕ್ಷರಗಳನ್ನ ಕೊಟ್ಟ ಎಫ್ ವ್ಯಾಲ್ಯೂ ಕೊಟ್ಟಾರ, ಜಿ ವ್ಯಾಲ್ಯೂ ಕೊಟ್ಟಾರ. ಎಫ್ ಅಂದ್ರೆ 3 ಕೊಟ್ಟಿದ್ದಾರೆ, ಜಿ ಅಂತಂದರೆ 1 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹಾಕ್ರಿ 2 ಇಂಟು ಎಫ್ ಅಂದರೆ 3 ಇದೆ, -2 ಇಂಟು ಜಿ ಅಂದರೆ 1 ಇದೆ. 3 2 6 -2 1 2, 6 2 ಕಳೆದ್ರೆ 4 ಅಂತ ಬರ್ತದೆ. ಸೊ ಕರೆಕ್ಟ್ ಆನ್ಸರ್ 4. ಬಟ್ ಅವ್ರು ಕೊಟ್ಟಿದ್ದು 2. ಸೊ ಇದು ಒಂದನ್ನೊಂದು ಏನಾಗಂಗಿಲ್ಲ, ಹೊಂದಾಣಿಕೆ ಆಗಿಲ್ಲ. ಸೊ ಇದು ಸಹ ಏನಾಗಿದೆ, ತಪ್ಪಾಗಿದೆ. ಸರಿಯಾದ ಉತ್ತರ ಬರೀರಿ ಎಷ್ಟು ಹಂಗಾದರೆ 4 ಅಂತ ಸರಿಯಾದ ಉತ್ತರ ಬರ್ತದೆ. ಇದು ಅಷ್ಟೇ, ಇಲ್ಲೂ ನಿಮಗೆ 2 ಚರಾಕ್ಷರಗಳನ್ನ ಕೊಟ್ಟಿದ್ದಾರೆ, ಟಿ ಮತ್ತು ಬಿ ಅಂತ. ಸೊ ಟಿ ಬಿದು ಎರಡು ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ, 24 ಅಂತ ಆನ್ಸರ್ ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಆಗುತ್ತೋ ಇಲ್ಲೋ ಟ್ರೈ ಮಾಡಿರಿ. ಟಿ ಈಸ್ ಈಕ್ವಲ್ ಟು 4 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಸೊ ಉಕ್ತಿ ಏನಿದೆ, 2t ಪ್ಲಸ್ ಬಿ ಅಂದರೆ 24 ಅಂತ ಕೊಟ್ಟಾರೆ. 24 ಆಗುತ್ತೋ ಇಲ್ಲೋ ಟ್ರೈ ಮಾಡೋಣ. 2t ಪ್ಲಸ್ ಬಿ ತೊಗೊಳ್ರಿ. 2 ಇಂಟು ಟಿ ಅಂದರೆ 4 ಇದೆ, ಬಿ ಅಂದರೆ 3 ಇದೆ. ಟಿ ಅಂದರೆ 4 ಇದೆ, ಬಿ ಅಂದರೆ 3 ಇದೆ. 4 2 8 ಪ್ಲಸ್ 3 8 3 ಎಷ್ಟಾಗ್ತದೆ ಹಾಗಾದ್ರೆ 11 ಆಗ್ತದೆ. ಸೊ ಆನ್ಸರ್ 11 ಬಂದಿದೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 24. ಸೊ ಇದೆರಡು ಮ್ಯಾಚ್ ಆಗ್ತಾ ಇಲ್ಲ. ಸೊ ಇದೇನಾಗಿದೆ ಹಾಗಂದ್ರೆ ತಪ್ಪಿದೆ. ಸೊ ಕರೆಕ್ಟ್ ಆನ್ಸರ್ ಈಸ್ 11 ಅಂತ ನೀವಿಲ್ಲಿ ಸರಿಪಡಿಸಿ ಅದನ್ನು ಬರಿಬೇಕಾಗತ್ತೆ. ಅದನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ. ಸೊ ಬೀಜೋಕ್ತಿಯ ಬೆಲೆಯನ್ನು ನೀವು ಕರೆಕ್ಟಾಗಿರ್ತಕ್ಕಂಥ ಬೆಲೆಯನ್ನು ಬರಿಬೇಕಾಗ್ತದೆ. ನಂತರ ಕೊನೆಯದು ಲಾಸ್ಟ್ ಒನ್. ಸೊ ಇಲ್ಲೇನಿದೆ, h - 3 - n = 4 ಅಂತ ಇದೆ. ಎಚ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಅವರು 5 ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು. ತೊಗೋರಿದ ಮೊದಲು ಇಲ್ಲಿ ಎಚ್ 3 - n. ಸೊ ಎಚ್ ಬೆಲೆ ಅವ್ರು ಕೊಟ್ಟಿದ್ದಾರೆ 5 ಅಂತ, -3 ಇಂಟು -n ಅಂದರೆ ಅವ್ರು ಕೊಟ್ಟಿದ್ದಾರೆ 6 ಅಂತ. ಸೊ ಎಚ್ ಅಂದರೆ 5 -3 3 n ಅಂತಂದ್ರೆ 6 ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ನೆಕ್ಸ್ಟ್ 5 ಮೊದಲ ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ಬೇಕ್ರಿ. 6ರಲ್ಲಿ 3 ಕಳೆದ್ರೆ 3, ಬಟ್ 3ಕ್ಕಿಂತ 6 ದೊಡ್ಡ ಸಂಖ್ಯೆಯಾಗಿರೋದ್ರಿಂದ ಅದಕ್ಕಿರತಕ್ಕಂಥ ಚಿಹ್ನೆಯನ್ನು ನಾವು ಬಳಸಬೇಕಾಗ್ತದೆ. 5 - ಇಂಟು +3 5 3 ಎಷ್ಟಾಗ್ತದೆ ಹಂಗಾರೆ 8 ಆಗ್ತದೆ. ಬಟ್ ಅವ್ರು ಕೊಟ್ಟಿರುವಂಥದ್ದು ಎಷ್ಟು ರೀ? 4. ಹಾಗಾದರೆ ಇದೇನಾಗಿದೆ, ಇದು ತಪ್ಪಾಗಿದೆ. ಸರಿಯಾದ ಉತ್ತರ 8 ಅಂತ ಬರ್ತದೆ. ಸೊ ನೋಡ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂತಹ 9 ಕ್ವಶನ್ಸನ್ನು ನಾನು ಸಾಲ್ವ್ ಮಾಡೀನಿ. ಸೊ ನೋಡಿರಿ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.